ನಮಸ್ತೆ ವೀಕ್ಷಕರೇ, ಇತ್ತೀಚೆಗೆ ಒಂದು ಹಾಡು ತುಂಬಾನೇ ವೈರಲ್ ಆಗೈತೆ ಅಂತ ಹೇಳ್ಬೋದು ಗುರು. ಯಾವ್ದ ಆ ಹಾಡು, ಏನಾದ್ರ ಕತೆ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಡಾರ್ಲಿಂಗ್ ಕೃಷ್ಣ ಮತ್ತು ಮನಿಷಾ ನಟಿಸಿರ್ತಕ್ಕಂಥ ಚಿತ್ರ ಬ್ರ್ಯಾಡ್ ಸಿನಿಮಾದ ಹಾಡುಗುರು ನಾನೇ ನೀನಂತೆ ಅನ್ನೋ ಹಾಡುಗುರು ತುಂಬಾ ವ್ಯೂಸ್ ನ ಪಡ್ಕೊಂತ ಇದೆ. ತುಂಬಾ ಅಂದ್ರೆ 1 ಕೋಟಿಗೂ ಅಧಿಕ ವ್ಯೂಸ್ ನ ಈ ಹಾಡು ಒಂದೇ ಒಂದು ಪಡ್ಕೊಂಡಿದೆ. ಹಾಗೆ 1.5 ಲಕ್ಷಕ್ಕೂ ಅಧಿಕ ಲೈಕ್ಸ್ ನ ಈ ಹಾಡು ಒಂದೇ ಪಡ್ಕೊಂತ ಇದೆ. ಹಾಗೆ ಈ ಹಾಡನ್ನು ಸಿದ್ದು ಶ್ರೀರಾಮ್ ಮತ್ತು ಸರಿಗಮಪ ಖ್ಯಾತಿಯ ಲಹರಿ ಮಹೇಶ್ ಅವರು ಹಾಡಿದ್ದು. ಈ ಹಾಡು ತುಂಬಾನೇ ಅದ್ಭುತವಾಗಿದೆ. ಲಹರಿ ಅವರ ವಾಯ್ಸ್ ಅಂತೂ ನೀವು ಕೇಳಿದ್ರೆ ಮತ್ತೊಮ್ಮೆ ಕೇಳಬೇಕು ಅಂತ ಅನ್ಸುತ್ತೆ ಈ ಸಾಂಗ್ ನ. ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಈ ಸಾಂಗ್ ಮೂಡ್ ಬಂದಿದೆ ಅಂತ ಹೇಳ್ಬೋದು. ಹಾಗೆ ಈ ಸಾಂಗ್ಗೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ರೆ ನಮ್ಮ ಮ್ಯೂಸಿಕ್ ಮಾಂತ್ರಿಕ ಅರ್ಜುನ್ ಜನ್ಯ ಅವರು. ಹಾಗೆ ಈ ಚಿತ್ರನ ನಿರ್ದೇಶನ ಮಾಡ್ತಾ ಇದ್ರೆ ಶಶಾಂಕ್ ಅವರು ಈ ಚಿತ್ರನ ನಿರ್ದೇಶನ ಮಾಡ್ತಾ ಇದ್ದು. ಈ ಹಾಡಿಗೆ ಈಗಾಗ್ಲೇ ಸಾಕಷ್ಟು ರೀಲ್ಸ್ ಕೂಡ ಜನ ಮಾಡ್ತಾ ಇದ್ರೆ ಈ ಹಾಡು ಕೇಳಿದ್ರೆ ಮತ್ತೊಮ್ಮೆ ಕೇಳಬೇಕು ಅನ್ಸುತ್ತೆ ಗುರು. ಅಷ್ಟು ಅದ್ಭುತವಾಗಿದೆ ಈ ಸಾಂಗು ಮತ್ತೆ ಈ ಸಾಂಗ್ ಮಾಡಿರ್ತಕ್ಕಂಥ ಮ್ಯೂಸಿಕ್ ಗುರು. ಈ ಸಿನಿಮಾ ಇದೇ ನವೆಂಬರ್ 14ರಂದು ರಿಲೀಸ್ ಆಗುತ್ತೆ ಅಂತ ಚಿತ್ರತಂಡ ಈಗಾಗಲೇ ಅನೌನ್ಸ್ ಮಾಡಿದೆ. ಸಾಂಗ್ ಅಂತೂ ಸೂಪರ್ ಹಿಟ್ ಆಗ್ಬಿಟ್ಟಿದೆ. ಇನ್ ಸಿನಿಮಾ ಬರಬೇಕು, ಸಿನಿಮಾ ಸೂಪರ್ ಹಿಟ್ ಆಗೋದನ್ನ ನೀವೆಲ್ಲ ಕೂತ್ ನೋಡ್ಬೇಕು ಅನ್ನೋದೇ ಈ ಚಿತ್ರದ ಮೂಲ ಉದ್ದೇಶ. ಹಾಗೆ ಈ ಚಿತ್ರ ತುಂಬಾ ಚೆನ್ನಾಗಿರುತ್ತೆ, ಒಂದು ಲವ್ ಟ್ರ್ಯಾಕ್ ಸಿನಿಮಾ ಆಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಯಾಕಂದ್ರೆ ಶಶಾಂಕ್ ಅವರ ಸಿನಿಮಾ ಅಂದ್ರೆ ಎಂಟರ್ಟೈನ್ಮೆಂಟ್, ಲವ್ಗೆ ಏನು ಮೋಸನೇ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಈ ಸಿನಿಮಾ ಅದೇ ರೀತಿ ಇರುತ್ತೆ, ಎಲ್ಲರನ್ನ ಮೋಡಿ ಮಾಡುತ್ತೆ ಅನ್ನೋದು ನನ್ನ ಅನಿಸಿಕೆ ಗುರು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.